ಇನ್ನು ಸಿಸಿಬಿ ಪೊಲೀಸರಿಗೆ ಕಾರುಣ್ಯ ರಾಮ್ನಿಂದ ದೂರನ್ನು ಕೊಡಲಾಗಿದೆ. ನಟಿ ಕಾರುಣ್ಯ ರಾಮ್ ನೀಡಿದ ದೂರಿನ ಪ್ರತಿ ಲಭ್ಯವಾಗಿದೆ. ಸಹೋದರಿ ಸಮೃದ್ಧಿ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಕಾರುಣ್ಯ ನೀಡಿರುವ ಇಡೀ ದೂರಿನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಒಂದು ಕಡೆ ನಟಿ ಕಾರುಣ್ಯ ರಾಮ್ ನಿನ್ನೆ ಅಷ್ಟೇ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ರು. ಅದರಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿಯಾದಂತಹ ಒಂದು ವಿಡಿಯೋ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಆನ್ಲೈನ್ ಬೆಟ್ಟಿಂಗ್ ನಮ್ಮ ಮನೆಯ ಸಂತೋಷವನ್ನೇ ಕಿತ್ಕೊಂಡ್ಬಿಟ್ಟಿದೆ. ನಮ್ಮಪ್ಪ ದುಡ್ದಂಥ ಹಣ, ನಾನು ದುಡ್ದಂಥ ಹಣ, ನಮ್ಮಮ್ಮ ಇಟ್ಕೊಂಡಿದ್ದಂಥ ಹಣ ಎಲ್ಲವೂ ಕೂಡ ಈ ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ನ ನಂಬಿಕೊಂಡು ನನ್ನ ತಂಗಿ ಮೋಸ ಹೋದ್ಲು. ಅದರಿಂದ ನಮ್ಮ ಸ್ಥಿತಿ ಈಗ ನಿಜಕ್ಕೂ ಯಾರಿಗೂ ಹೇಳಬಾರ್ದು, ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳಿ ಒಂದು ನೊಂದುಕೊಂಡು ಬಹಳಷ್ಟು ಬೇಜಾರಿನಿಂದ ಒಂದು ವಿಡಿಯೋನ ಹರಿಬಿಟ್ಟಿದ್ರು. ಅದರಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಬಹಳಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ. ಆದರೆ ಬಹಳಷ್ಟು ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ನಾವು ಸಿಲುಕ್ಬಿಟ್ಟಿದ್ದೀವಿ. ಹಲವಾರು ಜನ ಇದೇ ರೀತಿ ಬೆಟ್ಟಿಂಗ್ ಆ್ಯಪ್ನಲ್ಲಿ ಮೋಸ ಹೋದಂಥ ಒಂದು ವಿಚಾರಗಳನ್ನು ನೋಡ್ತಾ ಇದ್ವಿ. ಆದರೆ ಇವತ್ತು ಅದೇ ಪರಿಸ್ಥಿತಿಗೆ ನಮ್ಮನೆಯೂ ಕೂಡ ತಲುಪಿಬಿಟ್ಟಿದೆ ಅಂತ ಹೇಳಿ ಬಹಳ ನೊಂದ್ಕೊಂಡು ವಿಡಿಯೋ ಮಾಡಿದ್ರು. ಸದ್ಯಕ್ಕೆ ಇದೀಗ ಕಾರುಣ್ಯ ರಾಮ್ನಿಂದ ದೂರನ್ನು ಕೊಡಲಾಗಿದೆ. ನಟಿ ಕಾರುಣ್ಯ ರಾಮ್ ನೀಡಿದಂಥ ದೂರಿನ ಪ್ರತಿ ಸದ್ಯಕ್ಕೆ TV5ಗೆ ಲಭ್ಯವಾಗಿದೆ. ಸಹೋದರಿ ಸಮೃದ್ಧಿ ಬಗ್ಗೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ನಾನು ಬರ್ತೀನಿ ಅಂತಲೂ ಕೂಡ ಆಕೆನೂ ಹೊರಗಡೆ ಇರೋದ್ರಿಂದ ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅನಾಮಧೇಯ ನಂಬರ್ಗಳಿಂದ ಕಾಲ್ಸು, ಮೆಸೇಜು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನನ್ನ ಒಂದು ಕೆಲಸದ ಸಲುವಾಗಿ ಫೋಟೋಸ್ ಎಲ್ಲ ಹಾಕಿದ್ರೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಹೊತ್ತಲ್ಲೆಲ್ಲ ಕಾಲ್ಸ್ ಬರ್ತಾಯಿತ್ತು. ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗೆ ಮಾತಾಡ್ತಾ ಇರೋ ನನಗೆ ದಯವಿಟ್ಟು ಇದು ನನಗೆ ಸಂಬಂಧ ಇಲ್ಲ. ನನ್ನ ಸಂಪರ್ಕಕ್ಕಾಗಲಿ ತಂದೆ ತಾಯಿ ಯಾವುದೇ ರೀತಿ ನಮಗೆ ಅವ್ರು ಯಾರೂ ಕೂಡ ತಿಳಿಸ್ತೇ ಇದನ್ನು ಅವರೆಲ್ಲ ಏನು ಹೇಳ್ತಾರೆ ಸರ್ಕಲ್ ಮಾಡಿಕೊಂಡು ಅವರವರ ಒಂದು ಏನು ಕೆಲಸಗಳು ಮಾಡಿದ್ದಾರೆ. ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ, ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ. ನನ್ನ ಫ್ಯಾಮಿಲಿನೂ ಕೂಡ ಅದ್ರಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ 3 years ಆಯಿತು. ಯಾರ ಸಂಪರ್ಕದಿಂದ ನಾವು ಹೇಳ್ತಾರಲ್ಲ ಸಹವಾಸ ದೋಷ ಅಂತ, ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನಾವಿಲ್ಲಿ ಗಮನಿಸೋದಾದ್ರೆ ನಿನ್ನೆಯಷ್ಟೇ ಕಾರುಣ್ಯ ರಾಮ್ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು. ಆ ವಿಡಿಯೋದಲ್ಲಿ ಬಹಳಷ್ಟು ನೊಂದ್ಕೊಂಡು ಮಾತನಾಡಿದ್ರು. ನಾನು ಏನೇ ಪೋಸ್ಟ್ ಮಾಡಿದ್ರು ಅದ್ರ ಕೆಳಗಡೆ ಅಶ್ಲೀಲ ಕಮೆಂಟ್ಸ್ಗಳನ್ನು ಹಾಕ್ತಾರೆ, ಒಂದಷ್ಟು ಅನಾಮಧೇಯ ಕರೆಗಳು ಬರುತ್ತೆ ಅಂತ ಬಹಳಷ್ಟು ನೊಂದ್ಕೊಳ್ತಾ ಇದ್ರು. ಸದ್ಯಕ್ಕೆ ದೂರು ಕೊಟ್ಟಿದ್ದಾರೆ ಕಾರುಣ್ಯ ರಾಮ್ ಅಂತ ಹೇಳ್ತಾ ಇದ್ದಾರೆ. ದೂರಿನ ಪ್ರತಿಯಲ್ಲಿ ಏನಿದೆ, ಏನೇನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಈ ಒಂದು ದೂರಿನ ಪ್ರತಿ ಅಂತ ಹೇಳಿ. ಅಮೃತ, ಏನು ಕಾರುಣ್ಯ ರಾಮ್ ಕೊಟ್ಟಿರುವಂತಹ ದೂರ ಏನಿದೆ, ದೂರಿಗೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ ಆಕೆ ತಂಗಿ ಮಾಡಿರುವಂತಹ ಸಾಲ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಸೊ ನನ್ನ ತಂಗಿ ಏನಿದೆ ಅವಳು ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಸುಮಾರು 25 ಲಕ್ಷ ಹಣವನ್ನ ಅವಾಗ್ಲೇ ಕಳೆದಿದ್ಲು. ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿದ್ಲು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 2023 ಕೂಡ ಆಕೆ ನಮಗೂ ಅಷ್ಟಕ್ಕಷ್ಟೇ ಆಕೆಯನ್ನ ಮನೆ ಬಿಟ್ಟು ಹೊರಗೂ ಕೂಡ ನಾವು ಹಾಕಿದ್ವಿ. ಸೊ ಸಾಕಷ್ಟು ಜನಕ್ಕೆ ಸಾಲ ಮಾಡ್ಕೊಂಡಿದ್ದಷ್ಟೇ ಅಲ್ಲದೆ ಸಂಬಂಧಿಕರ ಜೊತೆ ಕೂಡ ಸಾಲ ಮಾಡ್ಕೊಂಡಿದ್ಲು. ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕೂಡ ಅಡ ಇಟ್ಟಿದ್ದು ಕೂಡ ಬೆಳಕಿಗೆ ಬಂದಿತ್ತು. ಎಲ್ಲ ತಡವಾಗಿ ಬೆಳಕಿಗೆ ಬಂದಾದ್ಮೇಲೆ ಆಕೆಯನ್ನ ನಾವು ದೂರ ಇಟ್ಟಿದ್ವಿ ಅಂತ ಹೇಳಿ ಅಂದ್ರೆ ಆಕೆ ತಂಗಿನೇ ಸಾಕಷ್ಟು ನನಗೂ ಸಮಸ್ಯೆ ಆಗ್ತದೆ. ನನ್ನ ಫ್ಯೂಚರ್ ಏನಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಇದೇ ಕಾರಣಕ್ಕಾಗಿ ತಪ್ಪಿ ಹೋಗಿದೆ. ಅದಷ್ಟೇ ಅಲ್ಲದೆ ಆಕೆ ಮಾಡಿರುವ ಸಾಲಕ್ಕೆ ನಾನು ಹೊಣೆ ಅಂತೇಳಿ ಆಕೆಗೆ ಸಾಲ ನೀಡಿದಂತ ಕೆಲವರು ನನ್ನ ಮೇಲೆ ಕಿರಿಕಿರಿಯನ್ನು ಮಾಡ್ತಾ ಇದ್ದಾರೆ, ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಕೆ ಆರೋಪವನ್ನು ಮಾಡಿರುವಂತದ್ದು ದೂರಿನಲ್ಲಿ. ಅಷ್ಟೇ ಅಲ್ಲದೆ ಈಕೆಗೆ ಯಾರೆಲ್ಲ ಕಿರುಕುಳವನ್ನು ಕೊಡ್ತಿದ್ರು ಅವರ ಮೇಲೂ ಕೂಡ ಆರೋಪವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಮನೆ ಹತ್ರ ಕಳ್ಸುವಂತದ್ದು, ಮನೆ ಹತ್ರ ಗಲಾಟೆ ಮಾಡಿಸುವಂತ ಕೆಲಸಗಳನ್ನ ಮಾಡುವಂತದ್ದು. ಪ್ರತಿಭಾ ಇರ್ಬೋದು, ಕಪಿಲ್ ಇರ್ಬೋದು, ರಕ್ಷಿತ್ ಇರ್ಬೋದು, ಹೀಗೆ ಇವ್ರುಗಳ ಬಗ್ಗೆ ಕೂಡ 10 ದಿವಸದಿಂದ ಆರ್‌ನಗರ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಕೊಟ್ಟಿದ್ದೆ. ದೂರನ್ನು ಕೊಟ್ಟರು ಯಾವುದೇ ರೀತಿಯ ಸರಿಯಾದ ಕ್ರಮ ಕೂಡ ಆಗ್ತಾ ಇಲ್ಲ. ಪೊಲೀಸರಿಂದಲೇ ನನಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ ಆರೋಪ ಕೂಡ ಅವ್ರು ಮಾಡಿರುವಂತದ್ದು. ಜೊತೆಗೆ ಪ್ರಜ್ವಲ್ ಏನಿದ್ದಾನೆ ಆತನು ಕೂಡ ಈ ರೀತಿಯಾಗಿ ರಾತ್ರಿ ಟೈಮ್ ಮೆಸೇಜ್ ಮಾಡುವಂತದ್ದು, ಮೆಸೇಜ್ ಮುಖಾಂತರ ನನಗೆ ಬೆದರಿಕೆಯನ್ನು ಹಾಕ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಡಿಸೆಂಬರ್ 28ನೇ ತಾರೀಕು ರಕ್ಷಿತ್ 3 ಅಪರಿಚಿತರನ್ನು ಕೂಡ ಮನೆ ಹತ್ರ ಕಳಿಸಿದ್ದ ಅಂತ ಹೇಳಿ ಗಲಾಟೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಕೆಲವರು ಅವರ ತಂದೆಯ ಚೆಕ್ ಏನಿದೆ ಅದನ್ನ ಬೆದರಿಸಿ ಚೆಕ್ ಅನ್ನ ತೆಗೆದುಕೊಂಡಿದ್ದಾರೆ ಸಾಗರ್ ಎಂಬಾತ. ಆ ಚೆಕ್ ಬೌನ್ಸ್ ಅನ್ನು ಮಾಡಿ ಚೆಕ್ ಬೌನ್ಸ್ ಕೇಸನ್ನ ಹಾಕ್ತೀವಿ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ನನಗೆ ಸಾಲು ಆರೋಪಗಳನ್ನ ಅವ್ರು ಮಾಡ್ತಾ ಇರುವಂತದ್ದು. ಆದ್ರೆ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ತನ್ನ ತಂಗಿ ಮಾಡ್ಕೊಂಡಿರುವಂತ
ಅವಾಂತರಕ್ಕೆ ನನಗೆ ಯಾಕೆ ಕಿರುಕುಳವನ್ನು ಕೊಡಬೇಕು? ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನೊಬ್ಬ ನಟಿಯಾಗಿ ಯಾವುದೇ ಪೋಸ್ಟ್ಗಳನ್ನ ಹಾಕಿದ್ರೆ, ಫೋಟೋಗಳನ್ನ ಹಾಕಿದ್ರೆ ಅದಕ್ಕೆ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕಾರುಣ್ಯ ರಾಮ್ ಅವರ ತಂಗಿ ಸಮೃದ್ಧಿ ಏನಿದ್ದಾಳೆ ಆಕೆಯ ವಿರುದ್ಧ ಆಗಸ್ಟ್ ಅಲ್ಲಿ ಹಿಂದೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು NCR ದಾಖಲಾಗಿದೆ. ಅಲ್ಲಿ 4 ಲಕ್ಷ ಹಣವನ್ನ ಇಸ್ಕೊಂಡು ಅವ್ರಿಗೆ ಕೊಟ್ಟಿಲ್ಲ ಅಂತೇಳಿ ಆತ ಕೂಡ ದೂರನ್ನು ಕೊಟ್ಟಿದ್ದ ಪ್ರಕರಣ, ಇದರ ಬೆನ್ನಲ್ಲಿ ಅದು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಕಾರುಣ್ಯ ರಾಮ್ ಅವ್ರು ಇರ್ಬೋದು, ಇಲ್ಲ ಅವ್ರ ಕುಟುಂಬ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ, ಇಲ್ಲ ಅವ್ರ ತಂಗಿ ಮನೆಯಿಂದ ಹೊರಗಿಟ್ಕೊಂಡು ಆಕೆಯೇ ಈ ಒಂದು ಸಾಲವನ್ನು ಮಾಡ್ಕೊಂಡಿದ್ದಾಳ ಅನ್ನೋದು ಗೊತ್ತಾಗ್ಬೇಕಾಗತ್ತೆ. ಇಲ್ಲ ಅತ್ಯಾದ ಸಾಲ ಮಾಡ್ಕೊಂಡ ಬೆನ್ನಲ್ಲೇ ಈ ರೀತಿಯಾಗಿ ಏನಾದ್ರು ಆಕೆಯನ್ನ ಕುಟುಂಬದಿಂದ ದೂರ ಇಟ್ಟು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದಾರ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿತ್ತೆ. ಸದ್ಯ ಮೇಲ್ನೋಟಕ್ಕೆ ಇವ್ರಿಗೆ ತಮಗಾಗುತ್ತಿರೋ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಉಲ್ಲೇಖವನ್ನು ಮಾಡಿರುವಂತದ್ದು. ಪೊಲೀಸರ ತನಿಖಾ ನಂತರ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ಅಮೃತ. ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.